ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿನ ನಡುವಿನ ಮಹಾನ್ ಯುದ್ಧ ಏನಿದೆ, ವಾಗ್ಯುದ್ಧ ಇನ್ನೂ ಸಹ ಮುಂದುವರೆದಿರುವಂತಹದ್ದು. ತಾಯಿ ಹೆಂಡತಿ ಬಗ್ಗೆ ಅನುಮಾನ ಪಡಬೇಕು ಅಂತ ಹೇಳ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂತಹ ಪರಮ ನೀಚ್ನ ಬಗ್ಗೆ ನಾನು ಮಾತನಾಡೋದಿಲ್ಲ ಅಂತ ಹೇಳಿ ಸಹ ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಡಿಕೆಶಿ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ಕಿಡಿಯನ್ನ ಸಹ ಕಾರಿರುವಂತಹದ್ದು. ಇನ್ನು ಹೆಣ್ಣಿನ ಬಗ್ಗೆ ಏನ್ ಹೇಳಿದ್ದಾರೆ ನನ್ಗೆ ಗೊತ್ತು ಅದು ಅಂತ ಹೇಳಿ ಕುಮಾರಸ್ವಾಮಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ತಾಯಿ ಹೆಂಡತಿ ಮಗಳ ಮೇಲೆ ಕಣ್ಣಿಟ್ಟಿರ್ಬೇಕು, ಹೆಣ್ಣಿನ ಬಗ್ಗೆ ಇಂತಹ ಭಾವನೆಯನ್ನ ಅವರು ಇಟ್ಕೊಂಡಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಇಂತಹವರ ಜೊತೆಗೆ ನಾನು ಚರ್ಚೆಯನ್ನ ಮಾಡಬೇಕಾ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. 20 ರೂಪಾಯಿ 30 ರೂಪಾಯಿ ಕೊಟ್ಟು ಕರ್ಸ್ಕೊಂಡಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಸಹ ಕೊಟ್ಟಿರುವಂತಹದ್ದು. ಕಾಂಗ್ರೆಸ್ನವರಿಂದ ಗೋ ಬ್ಯಾಕ್ ಅನ್ನ ಹೇಳಿಸ್ತಾ ಇದ್ದಾರೆ. ಇನ್ನು ಕುಮಾರಸ್ವಾಮಿ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವಿನ ವಾಗ್ಯುದ್ಧ ಮುಂದುವರೆದಿರುವಂತಹದ್ದು. ಅದು ರಾಜಕೀಯ ನೆಲೆಯಿಂದ ಜೊತೆಗೆ ಅವರ ಸಂಸಾರದ ಗುಟ್ಟಿನ ರಟ್ಟಿನವರೆಗೂ ಸಹ ಬಂದು ನಿಂತಿರುವಂತಹದ್ದು. ಅವರ ಆಸ್ತಿಯ ಕುಟುಂಬದ ವಿಚಾರದವರೆಗೂ ಸಹ ಬಂದು ನಿಂತಿರುವಂತಹದ್ದು. ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಯಾರು ಯಾವಾಗ ಏನನ್ನ ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ತಿರುಗಿಸ್ತಾರೆ ಅದಕ್ಕೆ ರಾಜಕೀಯ ಧೋರಣೆಗಳ ಅವರ ಹೇಳಿಕೆಗಳು, ಅವರ ನಡವಳಿಕೆಗಳು, ಅವರ ಮಾತುಗಳೇ ರಾಜ್ಯದ ಜನತೆಯ ಕೆಲವೊಂದಿಷ್ಟು ಹಾದಿ ತಪ್ಪಿಸುವಂತಹ ಕೆಲಸ ಕೂಡ ಇದಾಗ್ತಾ ಇದೆ. ಅದರಲ್ಲೂ ರಾಜಕೀಯ ಅಂತ ಅಂದ್ರೆ ಹೊಲಸು ರಾಜಕೀಯ ಅನ್ನುವಂತಹದಕ್ಕೆ ಹೆಸರುವಾಸಿಯಾಗಿದೆ. ದಿನ ಬೆಳಗಾಗೋದ್ರೊಳಗೆ ಏನ್ ಬೇಕಾದ್ರೂ ಚೇಂಜ್ ಆಗಬಹುದು. ಇವತ್ತು ಈ ರೀತಿ ಕಚ್ಚಾಡ್ಕೊಂಡಂಥವ್ರು ನಾಳೆ ಎಲೆಕ್ಷನ್ ರಿಸಲ್ಟ್ ಬಂದ ಬಳಿಕ ಅವರಿಬ್ರು ಮತ್ತದೇ ಸ್ನೇಹಿತರಂತೆ ಒಟ್ಟಿಗೆನೆ ಮತ್ತೆ ವೇದಿಕೆಯನ್ನ ಕೂಡ ಹಂಚ್ಕೊಳ್ತಾರೆ. ಹಾಗೆ ಅವರ ಸ್ನೇಹ ಸಂಬಂಧವನ್ನ ಕೂಡ ಮುಂದುವರಿಸ್ತಾರೆ. ಆದ್ರೆ ಇಲ್ಲಿ ರಾಜ್ಯದ ಜನತೆ ಬಿಂಬಿಸೋದೇ ಬೇರೆ ಆಗಿರುತ್ತೆ. ರಾಜ್ಯದ ಜನತೆ ಆಗಿರ್ಬೋದು, ನಮ್ಮ ಪಕ್ಷ, ನಮ್ಮ ಸಮುದಾಯ, ನಮ್ಮ ಧರ್ಮದವರು, ನಮ್ಮ ನಾಯಕರು ಅನ್ನುವಂಥದ್ದನ್ನ ಹೊಡೆದಾಟ ಬಡ್ದಾಟ ಮಾಡಿಕೊಂಡು ಎಷ್ಟೋ ತಲೆಗಳನ್ನು ಸಹ ಉಳಿಸೋದಕ್ಕೆ ಮುಂದಾಗ್ತಾರೆ. ಆದರೆ ಇವ್ರು ಮಾತ್ರ ಅದೆಲ್ಲವೂ ಕೂಡ ಏನು ನಡೆದೇ ಅನ್ನುವಂತೆ ಭಾಸವಾಗುವಂತೆ ಅವ್ರು ನಡ್ಕೊಳ್ಳುವಂತಹ ರೀತಿ ಇರ್ಬೋದು. ಸಾಕಷ್ಟು ಬಾರಿ ಸಾಕಷ್ಟು ಫೋಟೋಗಳು ಆಗಿರ್ಬೋದು ಅಥವಾ ಅವರ ಏನು ನಡೆನುಡಿಗಳಿರ್ಬೋದು ಅದನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಇವ್ರಿಗೋಸ್ಕರ ನಾವು ಕಚ್ಚಾಡ್ಕೊಂಡ್ವಾ, ಇವ್ರಿಗೋಸ್ಕರ ನಾವು ಜಗಳಾಡ್ಕೊಂಡ್ವಾ ಅನ್ನುವಂಥದ್ದು ಕೂಡ ಅವರಿಗೆ ಮನವರಿಕೆಯಾಗಿದ್ದು ಇದೆ. ಆದರೆ ಈಗ ಮತ್ತೊಮ್ಮೆ ಏನು ಡಿಕೆ ಶಿವಕುಮಾರ್ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವಿನ ವಾಗ್ಯುದ್ಧ ಮುಂದುವರೆದಿರುವಂತಹದ್ದು. ಆರೋಪ ಪ್ರತ್ಯಾರೋಪಗಳು ಕೂಡ ಇಲ್ಲಿ ನಡೀತಾನೆ ಹೋಗ್ತಾ ಇದೆ. ಅದು ಯಾವ ಹಂತವನ್ನ ಹೋಗಿ ತಲುಪಿದೆ ಅನ್ನುವಂಥದಕ್ಕೆ ಇವರಿಬ್ಬರ ನಡುವಿನ ವಾಗ್ಯುದ್ಧವೇ ಕಾರಣವಾಗಿದೆ. ಮಂಡ್ಯದಲ್ಲಿ ಇವತ್ತು ಹೋಗ್ಬೇಕಂತ 30 ಜನ ಹೆಣ್ಮಕ್ಳು ಕೂರಿಸ್ಕೊಂಡು ಕೇಳ್ತಲ್ಲ, ನಾನು ಇದೇ ಶಿವಕುಮಾರ್ ಕೇಳಲಿಕ್ಕೆ ಬಯಸ್ತೀನಿ. ಮೊನ್ನೆ ನನಗೆ ಯಾವುದು ZTVನಲ್ಲಿ ಅದಿಂಥದ್ದು ರಮೇಶ್ ಅವ್ರದ್ದು ಕಾರ್ಯಕ್ರಮ ಇದೆಯಲ್ಲ, ವೀಕೆಂಡ್ ವಿತ್ ರಮೇಶ್, ಅದರಲ್ಲಿ ಅವರು ಹೆಣ್ಣಿನ ಬಗ್ಗೆ ಏನು ಅವರಲ್ಲಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಜನ್ಮ ಕೊಟ್ಟ ತಾಯಿ, ಮದುವೆಯಾಗಿರ್ತಕ್ಕಂಥ ಹೆಂಡತಿ, ಇವರು ಜನ್ಮ ಕೊಟ್ಟಿರೋ ಮಗಳಿಗೆ ಹೆಣ್ಣು ಮಕ್ಕಳಿದ್ರೆ ಅವರು ಯೌವನ ಇದ್ದಾಗ ಹೊರಗಡೆ ಹೋದರೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳಿ ಅದು ಎಂಥದ್ದು ಹೇಳ್ಕೊಂಡವರಲ್ಲ ZTVಲಿ. ಇವರು ಹೆಣ್ಣುಮಕ್ಳಿಗೆ ಗೌರವ ಕೊಡೋರಲ್ವಾ, ಆ ಹೆಣ್ಣುಮಕ್ಳು ಅವ್ರು ಯಾರೋ ಕಾಂಗ್ರೆಸ್ ಪಾರ್ಟಿಗೆ 20 ಜನ 30 ಜನ ಯಾರೋ ಇಲ್ಲ 20 ರೂಪಾಯಿ 30 ರೂಪಾಯಿ ಕರ್ಕೊಂಬಂದು ಕೂರಿಸ್ಕೊಂಡು ಗೋಬ್ಯಾಕ್ ಕುಮಾರಸ್ವಾಮಿ ಅಂತ ಇವತ್ತೇನೋ ಮಾಡಿದ್ರಂತಲ್ಲ ಇಲ್ಲ ಮದ್ದೂರೊಳಗೆ. ಆ ಹೆಣ್ಣು ಮಕ್ಕಳಿಗೆ ಪದಕ್ಕೆ, ಆ ತಾಯಂದ್ರ ಪದಕ್ಕೆ ಅವ್ರು ಕೊಟ್ಟಿರೋ ಗೌರವ ಏನು? ತಾಯಿ ಯೌವನದಲ್ಲಿದ್ದಾಗ ಅಂಥ ತಾಯಿ ಮೇಲೂ ಕಣ್ಣಿಡಬೇಕು. ಬೆಳಗ್ಗೆ ಮನೆ ಬಿಟ್ಟು ಹೋದರೆ ರಾತ್ರಿ ಮನೆಗೆ ಬರೋದ್ರಲ್ಲಿ ಅವ್ರು ಏನೇನು ಮಾಡಿರ್ತಾರೆ ಅಂತ ಹೇಳಿ ಕಣ್ಣಿಡಬೇಕು ಅಂತ ಹೇಳಿರ್ತಕ್ಕಂಥ ಅಂಥ ಪರಮ ನೀಚ. ಎತ್ತು ತಾಯಿನೂ ಡೌಟ್ ಪಟ್ಕೊಂಡು ನೋಡಬೇಕು ಅಂತ ಹೇಳಿ ಅಂಥ ನೀಚನ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ನಡೀರಿ.